ಜೊತೆಯಲ್ಲಿ ಅವರ ಶ್ರೀಮತಿಯರಾಗಿದ್ದ ಡಾಕ್ಟರ್ ಎಸ್ ರಾಜೇಶ್ವರಿ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೋರಿಕೊಳ್ತಾ ಇದ್ದೀನಿ. ಶ್ರೀಯುತರ ಧರ್ಮಪತ್ನಿ ಡಾಕ್ಟರ್ ಎಸ್ ರಾಜೇಶ್ವರಿ, ಹಾಗೆಯೇ ಅವರ ಊರಿನ ಅಭಿಮಾನಿಗಳು ಕೂಡ ಡಾಕ್ಟರ್ ಶರತ್ ಕುಮಾರ್ ಅವರಿಗೆ ಗೌರವಾರ್ಪಣೆ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಕೂಡ ಬಂದು ಗೌರವಾರ್ಪಣೆಯನ್ನು ಊರಿಂದ ಬಂದರೆ ಅವರಿಗೆ ರೀತಿಯ ಆಮಂತ್ರಣದೊಂದಿಗೆ ಧನ್ಯವಾದಗಳು, ಶುಭಾಶಯಗಳನ್ನು ಕೋರುತ್ತಾ ಡಾಕ್ಟರ್ ಸಿ ಶರತ್ ಕುಮಾರ್ ಅವರ ಗ್ರಾಮೀಣ ಬಂಧುಗಳು ಕೂಡ ಬಂದು ಅವರಿಗೆ ಗೌರವಾರ್ಪಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ತಮ್ಮೆಲ್ಲರ ಅಭಿಮಾನದ ಜೋರು ಚಪ್ಪಾಳೆಯನ್ನು ಮೂಲಕ ಅವರಿಗೆ ನಾವು ಗೌರವವನ್ನು ಕೊಡಬೇಕು ಅಂತೇಳಿ ಕೋರಿಕೊಳ್ತಾ ಇದ್ದೀವಿ. ಬಂಧುಗಳೇ, ಇದೊಂದು ಅಪೂರ್ವವಾದಂತಹ ಕ್ಷಣಕ್ಕೆ ನಾವು ನೀವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೇವೆ. ಇದೊಂದು ಸೌಭಾಗ್ಯದ ಪುಣ್ಯದ ವಿಶೇಷ ಸಂದರ್ಭ ಅಂತ ಹೇಳ್ತಾ ಡಾಕ್ಟರ್ ಸಿ ಶರತ್ ಕುಮಾರ್, ಡಾಕ್ಟರ್ ಎಸ್ ರಾಜೇಶ್ವರಿ ಬಗ್ಗೆ ಪರಮಪೂಜ್ಯ ಗುರು ಪರಂಪರೆ ಅನುಗ್ರಹಿಸಲೆಂದು ಎಲ್ಲರ ಪರವಾಗಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೇವೆ. ಈಗ ಸಿದ್ಧಗಂಗಾ ಶಿವಕುಮಾರ ಶ್ರೀ ಪ್ರಶಸ್ತಿಯನ್ನ ಡಾಕ್ಟರ್ ಸಿ ಶರತ್ ಕುಮಾರ್ ಅವರು ಸ್ವೀಕರಿಸುತ್ತಿದ್ದಾರೆ. ತಮ್ಮೆಲ್ಲರ ಅಭಿಮಾನಪೂರ್ವಕವಾಗಿ ಅವರಿಗೆ ಗೌರವದ ಸಂಸ್ಕೃತಿ ಪ್ರತಿಷ್ಠಾನದಿಂದ ಶ್ರೀ ಜಗಜ್ಯೋತಿ ಬಸವೇಶ್ವರ ಸದ್ಭಾವನಾ ಪ್ರಶಸ್ತಿ, ಮೈಸೂರು ಕ್ಲಿನಿಕಲ್ ಸೊಸೈಟಿ ವತಿಯಿಂದ ವೈದ್ಯರತ್ನ ಪ್ರಶಸ್ತಿ, ಬೆಂಗಳೂರಿನ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಪ್ರತಿಷ್ಠಾನ ಟ್ರಸ್ಟ್ ರವರಿಂದ ವಿಶ್ವೇಶ್ವರಯ್ಯ ಪ್ರಶಸ್ತಿ, ಜರ್ಮನ್ ರೆಮಿಡೀಸ್ ರವರಿಂದ ಟ್ರಾವೆಲ್ ಫೆಲೋಶಿಪ್ ಅವಾರ್ಡ್, ಬೆಂಗಳೂರಿನ ವಿಶ್ವಮಾನವ ಕುವೆಂಪು ಕಲಾನಿಕೇತನ ರವರಿಂದ ಕರ್ನಾಟಕ ರತ್ನಶ್ರೀ ಪ್ರಶಸ್ತಿ, ಹೊಯ್ಸಳ ಕನ್ನಡ ಅವಾರ್ಡ್, ಮೈಸೂರು ಜಿಲ್ಲೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಡಾಕ್ಟರ್ ಶರತ್ಕುಮಾರ್ ಅವರು ಭಾರತೀಯ ವೈದ್ಯಕೀಯ ಸಂಘದ ಮಾಸಪತ್ರಿಕೆ ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ಹೊಂಬೆಳಕು ಅಭಿನಂದನಾರ್ಹಂತ ಅತ್ಯಂತ ಉಪಯುಕ್ತವಾದ ಕೊಡುಗೆಯಾಗಿದೆ. ಇವರ 100ಕ್ಕೂ ಹೆಚ್ಚು ವೈದ್ಯಕೀಯಕ್ಕೆ ಶಿವಧರ್ಮನಾಳವೆಂದೆಂಬ ಕಂಬದ ಮೇಲೆ ಸುವಿವೇಕಹೃದಯಾಬ್ಜ ಪ್ರಣತೆಯೋಳು ಸವೆಯಾದ ಸದ್ಭಕ್ತಿ ರಸ ತೈಲ ದೇವಿದ ಕವಿಮಾಳ ಕಳೆ ಎಂಬ ಭಕ್ತಿ ವಿಡಿದು ದಿವ್ಯ ಜ್ಯೋತಿ ಬೆಳಗುತ್ತಿದೆ. ನಿರ್ಮಲ ಪರಂಜ್ಯೋತಿ ಬೆಳಗುತ್ತಿದೆ. ಮುಸುಕಿರ್ದ ವಿಷಯ ಶಿವಧರ್ಮನಾಳವೆಂದೆಂಬ ಕಂಬದ ಮೇಲೆ ಸುವಿವೇಕಹೃದಯಾಬ್ಜ ಪ್ರಣತೆಯೋಳು ಸವೆಯಾದ ಸದ್ಭಕ್ತಿ ರಸ ತೈಲ ದೇವಿದ ಕವಿಮಾಳ ಕಳೆ ಎಂಬ ಭಕ್ತಿ ವಿಡಿದು ದಿವ್ಯ ಜ್ಯೋತಿ ಬೆಳಗುತ್ತಿದೆ. ನಿರ್ಮಲ ಪರಂಜ್ಯೋತಿ ಬೆಳಗುತ್ತಿದೆ. ಮುಸುಕಿರ್ದ ವಿಷಯ
ದೀಪದಿಂದ ಅಜ್ಞಾನದ ಕೀಡು ನೋಡೆಯ ಎನ್ನುವಂತೆ ದೀಪ ಬೆಳಗಿಸುವುದರ ಮೂಲಕ ನಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರಿದಂತಹ ಪರಮಪೂಜ್ಯ ಸ್ವಾಮೀಜಿಯವರಿಗೆ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ಜ್ಯೋತಿಯನ್ನು ಹಚ್ಚುವುದರ ಮೂಲಕ ನಮ್ಮೆಲ್ಲರ ಅಂಧಕಾರವನ್ನು